ಹಾಯ್ ವೆಲ್ಕಮ್ ಟು ಸ್ವಸ್ತಿಕಾ ಗೌಡ ಕುಕಿಂಗ್ ವ್ಲಾಗ್ಸ್. ಒಂದೊಳ್ಳೆ ಕಂಟೆಂಟ್ ಜೊತೆ ನಾನು ನಿಮಗೆ ಸಿಕ್ಕಿದ್ದೀನಿ. ಅದೇನೆಂದರೆ ಎಗ್ ಕೈಮಾ ರೆಸಿಪಿ. ಹಾಗಾದರೆ ಹೇಗೆ ಮಾಡೋದು ನೋಡ್ಕೊಂಡು ಬರೋಣ. 2 ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 1 ಹಿಡಿ ಆಗೋಷ್ಟು ಸಾಂಬಾರು ಸೊಪ್ಪು ಮತ್ತು ಪುದೀನಾನ ಹಾಕ್ಕೊಂಡಿದ್ದೀನಿ. 4 ಮೆಣಸಿನಕಾಯಿ, 1 ಸ್ಪೂನ್ ಅರಿಶಿನ ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ 2 ಟೊಮೊಟೊ, 2 ಹಿಡಿ ಕಾಯಿ ತುರಿ, ಚಕ್ಕೆ, ಮೆಣಸು, ಲವಂಗ, ಏಲಕ್ಕಿ ಹಾಕ್ಕೊಂಡು 2 ಸ್ಪೂನ್ ಆಗುವಷ್ಟು ಕಡಲೆಪುಡಿನ ಹಾಕೋತಾ ಇದ್ದೀನಿ. ಇದೆಲ್ಲ ಹಾಕ್ತಾ ಇದ್ದಂಗೆ ಇದಕ್ಕೆ ನೀರನ್ನ ಆ್ಯಡ್ ಮಾಡಿ ಈ ರೀತಿ ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳಿ. 2 ಸ್ಪೂನ್ ಆಗೋವಷ್ಟು ಕಡಲೆನ ಹಾಕ್ಕೊಂಡು ಅದನ್ನು ಪುಡಿ ಮಾಡಿಕೊಂಡು ಮತ್ತು ಈ ಜಾರಿಗೆ ಪುದೀನ, ಮೆಣಸು, ಲವಂಗ, ಅದಾದಮೇಲೆ ಚಕ್ಕೆ, 4 ಮೆಣಸಿನ್ಕಾಯಿ, ಅರ್ಧ ಸ್ಪೂನ್ ಆಗೋವಷ್ಟು ಅರಿಶಿನ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಈ ರೀತಿ ಗ್ರೀನ್ ಮಸಾಲನ ರೆಡಿ ಮಾಡ್ಕೊಳ್ಳಿ. ಮಸಾಲಾನ ರೆಡಿ ಮಾಡೋದಕ್ಕೆ ನಾನಿಲ್ಲಿ ದೊಡ್ಡ ಕಡಾಯಿನ ಇಟ್ಕೊಂಡು ಗ್ರೀನ್ ಮಸಾಲಾನ ಆ್ಯಡ್ ಮಾಡಿದ್ದೀನಿ. ಅದಾದಮೇಲೆ ನಾನಿಲ್ಲಿ ಅರ್ಧ ಈರುಳ್ಳಿ, 3 ಮೆಣಸಿನ್ಕಾಯಿ, 1 ಹಿಡಿ ಆಗೋಷ್ಟು ಸಾಂಬಾರು ಸೊಪ್ಪು, ಅದಾದಮೇಲೆ ಆಗಲೇ ರುಬ್ಬಿಟ್ಕೊಂಡಿರೋಂತಹ ಕಡಲೆ ಪುಡಿ ಏನಿತ್ತು ಅದನ್ನು ಹಾಕ್ಕೊಂಡು 1 ಅಥವಾ 2 ಸ್ಪೂನ್ ಆಗುವಷ್ಟು ಗರಂ ಮಸಾಲಾನ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ನಾನೊಂದು 6 ಮೊಟ್ಟೆನ ಒಡೆದು ಈ ರೀತಿ ಎತ್ತಿಟ್ಕೊಂಡಿದ್ದೆ, ಅದನ್ನು ಸಹ ಈ ಮಸಾಲೆಗೆ ಹಾಕೋಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋಣ. ಆ ಮೊಟ್ಟೆಗೆ ನಾವು ಏನು ಹಾಕಿರೋ ಅಂಥ ಇಂಗ್ರೀಡಿಯೆಂಟ್ ಎಲ್ಲ ಚೆನ್ನಾಗಿ ಅದಕ್ಕೆ ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಹೇಗೆ ಅಂದರೆ ನಿಮಗೆ ಅದು ಕಟ್ಟೋ ಅಂದರೆ ಕೈಯಲ್ಲಿ ಉಂಡೆ ಕಟ್ಟುವಂತಹ ಕನ್ಸಿಸ್ಟೆನ್ಸಿಲಿ ಬೇಕು. ಇದನ್ನು ನೀವು ಮಿಕ್ಸ್ ಮಾಡಿ ಇಟ್ಕೊಂಡಾದ್ಮೇಲೆ ಅದೇ ಸಡನ್ನಾಗೆ ಕಟ್ಟಕ್ಕೆ ಹೋಗ್ಬಿಡಿ. ಒಂದು 5 ಮಿನಿಟ್ಸ್ ಇದನ್ನು ಎತ್ತಿಟ್ಬಿಡಿ ಒಂದು ಸೈಡಿಗೆ. ಒಗ್ಗರಣೆಗೆ ನಾನಿಲ್ಲಿ ಎಣ್ಣೆ, ಅದಾದಮೇಲೆ 1 ಹಿಡಿ ಮೆಂತ್ಯ, 3 ಮೆಣಸಿನ್ಕಾಯಿ ಉದ್ದುದು ಕಟ್ ಮಾಡ್ಕೊಂಡಿರೋದನ್ನ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಚಿಳ್ಕಿರೋ ಅವರೆಕಾಳನ್ನು ಸಹ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದರ ಹಸಿ ವಾಸನೆ ಹೋಗ್ತಾ ಇದೆ ಅಂತ ಗೊತ್ತಾಗ್ತಿದ್ದಂಗೆ ಆ ಗ್ರೀನ್ ಮಸಾಲೆ ಏನಿರುತ್ತೆ ಅದನ್ನು ಹಾಕ್ಕೊಂಡು ನಿಮಗೆ ಯಾವ ಕನ್ಸಿಸ್ಟೆನ್ಸಿಲಿ ನೀರು ಬೇಕೋ ನೀರನ್ನ ಹಾಕ್ಕೊಳ್ಳಿ. ಅದಾದಮೇಲೆ ನೀವು ಇದನ್ನೆಲ್ಲ ಹಾಕೋತಾ ಇದ್ದಂಗೆ ಒಂದು 10 ನಿಮಿಷ ಇದ್ರ ಮೇಲೆ ಒಂದು ಲಿಡ್ನ ಕ್ಲೋಸ್ ಮಾಡಿ ಬೇಯಕ್ಕೆ ಬಿಟ್ಬಿಡಿ. ಇದೆಲ್ಲ ಬೆಂದಮೇಲೆ ಈ ರೀತಿ ಕುದೀತಾ ಇರುತ್ತೆ. ಆವಾಗ ನೋಡ್ಕೊಳ್ಳಿ ಅವರೆಕಾಳೆಲ್ಲ ಚೆನ್ನಾಗಿ ಬೆಂದಿದೆ ಏನು ಅಂತ ಒಂದ್ಸರಿ ನೋಡ್ಕೊಬಿಡಿ. ಅದಾದಮೇಲೆ ನಾನಿಲ್ಲಿ 2 ಸ್ಪೂನ್ ಆಗೋವಷ್ಟು ಸಾಂಬಾರು ಪುಡಿನ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಮತ್ತೆ ನಾನು 1 ಸ್ಪೂನ್ ಆಗೋವಷ್ಟು ಗರಂ ಮಸಾಲಾನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಗಲೇ ರುಬ್ಬಿಟ್ಕೊಂಡಿರೋಂತಹ ಕಾಯಿ ಮಸಾಲ ಏನಿತ್ತು ಆ ಕಾಯಿ ಮಸಾಲನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು 10 ನಿಮಿಷ ಅದನ್ನು ಲೋ ಫ್ಲೇಮಲ್ಲಿ ಕುದಿಯೋಕ್ಕೆ ಬಿಟ್ಬಿಡಿ. ಅದು ಕುದಿ ಬರ್ತಿದೆ ಅನ್ನೋ ಟೈಮಲ್ಲಿ ನೀವು ಆಗಲೇ ಏನು ಮಿಕ್ಸ್ ಮಾಡಿ ಇಟ್ಕೊಂಡಿರೋಂತಹ ಎಗ್ ಮಸಾಲ ಇತ್ತು ಆ ಮಸಾಲೆನೂ ಚೆನ್ನಾಗಿ ರೀತಿ ಉಂಡೆ ಮಾಡಿ ಇಟ್ಕೊಂಡಿದ್ದೆ ನೋಡಿ. ಅದನ್ನು ಒಂದೊಂದಾಗಿ ಈಗ ಕುದಿ ಬರುವಾಗ ಒಂದೊಂದಾಗಿ ನಿಧಾನಕ್ಕೆ ಬಿಟ್ಕೊಂಡೋಗಿ. ಮುಂಚೆನೇ ಹಾಕಿದ್ರೆ ಅದೆಲ್ಲ ಕಲಸೋಗೋ ಚಾನ್ಸಸ್ ಇರುತ್ತೆ, ಅದಕ್ಕೆ ಕುದಿ ಬರುವಾಗ ಮಾತ್ರ ನಾವು ಹಾಕೋದು. ಇದನ್ನು ಎಲ್ಲ ಹಾಕ್ಬಿಟ್ಟು ಇದ್ರ ಮೇಲೆ ಒಂದು ಲಿಡ್ನ ಕ್ಲೋಸ್ ಮಾಡಿ ಅದಾದಮೇಲೆ ಒಂದು 5 ನಿಮಿಷ ಬಿಟ್ಟು ತೆಗೀರಿ. ಅದು ಕೈಮಾ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ. ಈಗ ನೀವು ಅಬ್ಸರ್ವ್ ಮಾಡ್ಬೋದು, ನಾವು ಆಗಲೇ ಕೈಮಾನ ಹಾಕಿದ್ಕೂ ಇದಕ್ಕೂ ತುಂಬಾ ಡಬಲ್ ಸೈಜ್ ಬಂದಿದೆ. ತುಂಬಾ ಚೆನ್ನಾಗಿರುತ್ತೆ, ನಿಮ್ಮ ಮನೇಲೂ ಟ್ರೈ ಮಾಡಿ. ಅದಾದಮೇಲೆ ನಮ್ಮ ಯೂಟ್ಯೂಬ್ ಪೇಜಲ್ಲಿ ಹೋಗಿ ನೋಡಿ, ಮಟನ್ ಕೈಮಾ ರೆಸಿಪಿನೂ ಇದೆ. ಯಾರು ನೋಡಿಲ್ಲ ಅವ್ರು ಹೋಗಿ ನೋಡಿ. ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ. ಮತ್ತೊಂದು ಒಳ್ಳೆಯ ಡಿಶ್ ಜೊತೆ ಮತ್ತೆ ಸಿಗ್ತೀನಿ. ಟೇಕ್ ಕೇರ್. ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.